ಇನ್ನು ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣದಲ್ಲಿ ರಾಮನಗರ ಎಸ್ಪಿ ಶ್ರೀನಿವಾಸ ಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮನೆಯಿಂದ ಹೊರ ಹೋಗುವ ಸಂದರ್ಭದಲ್ಲಿ ಫೈರಿಂಗ್ ಆಗಿದೆ. ರಿಕ್ಕಿ ಜೊತೆಗಿದ್ದ ಒಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ರಿಕ್ಕಿ ರೈಗೆ ತೀವ್ರ ಗಾಯ ಆಗಿದೆ. ರಿಕ್ಕಿ ರೈ ವಿಚಾರಣೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕಬೇಕು. ಮೇಲ್ನೋಟಕ್ಕೆ ಒಂದು ಸುತ್ತು ಫೈರ್ ಆಗಿರೋ ಶಂಕೆ ಇದೆ ಅಂತ FSL ರಿಪೋರ್ಟ್ ಎಲ್ಲ ಬಂದ ನಂತರ ಕನ್ಫರ್ಮ್ ಆಗುತ್ತೆ ಅಂತ ರಾಮನಗರ ಎಸ್ಪಿ ಶ್ರೀನಿವಾಸ ಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಸುಮಾರು ರಾತ್ರಿ 1-1:30 ಒಳಗಡೆ ಏನೋ ಒಂದು ಗುಂಡಿನ ದಾಳಿ ನಡೆದಿದೆ ಅಂತ ನಮಗೆ ಮಾಹಿತಿ ಬರುತ್ತೆ. ಬಂದಿದ್ದೀವಿ, ಅದರಲ್ಲಿ ಚೆಕ್ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ತೊಗೊತಿದ್ದೀವಿ. ನೋಡೋಣ ಅದೇನಾಗುತ್ತೆ. ಸದ್ಯಕ್ಕೆ ಅವರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಅದು ಫರ್ದರ್ ನಾವು ನೋಡ್ತಿದ್ದೀವಿ. ಸದ್ಯಕ್ಕೇನೂ ಇಲ್ಲ. ಏನು ಸುಮಾರು ರಾತ್ರಿ 1-1:30 ಒಳಗಡೆ ಏನೋ ಒಂದು ಗುಂಡಿನ ದಾಳಿ ನಡೆದಿದೆ ಅಂತ ನಮಗೆ ಮಾಹಿತಿ ಬರುತ್ತೆ. ಬಂದಿದ್ದೀವಿ, ಅದರಲ್ಲಿ ಚೆಕ್ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ತೊಗೊತಿದ್ದೀವಿ. ನೋಡೋಣ ಅದೇನಾಗುತ್ತೆ. ಸದ್ಯಕ್ಕೆ ಅವರಿಗೆ ಪೊಲೀಸರ ತನಿಖೆ ಚುರುಕಾಗ್ತಾ ಇದೆ. ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಕೂಡ ಆಗಿದೆ. ದೂರು ದಾಖಲಾಗಿದೆ. ಮುತ್ತಪ್ಪರೈ ಸಾವಿನ ನಂತರ ಆಸ್ತಿ ವಿಚಾರಕ್ಕೆ ಗಲಾಟೆ. ಮೊದಲ ಹೆಂಡತಿ ಅದು ಡೈವರ್ಸ್ ಆಗಿತ್ತು. ಮೊದಲನೇ ಪತ್ನಿ ಎರಡನೇ ಪತ್ನಿ ಮಕ್ಕಳ ನಡುವೆ ಗಲಾಟೆ ಆಗಿರ್ತಕ್ಕಂಥದ್ದು. ಈ ಕುರಿತು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಅದೇ ಆ್ಯಂಗಲ್ನಲ್ಲೇ ದೂರು ಕೊಟ್ಟಿದ್ದಾರೆ. ವಿವಿಧ ಆಯಾಮಗಳಲ್ಲೂ ಕೂಡ ಪೊಲೀಸರ ತನಿಖೆ ಚುರುಕಾಗಿದೆ. ಆಮೇಲೆ ದೂರು ಕೊಟ್ಟ ಕ್ಷಣಕ್ಕೆ ಅವರೇ ಅಂತ ಹೇಳೋಕ್ಕೂ ಬರಲ್ಲ, ಬೇರೆಯವರು ಇರ್ಬೋದು. ಬಟ್ ಇವ್ರಿಗೆ ಅನಿಸಿರೋದ್ರ ಪ್ರಕಾರದಲ್ಲಿ ಈಗ ಕಾರ್ ಡ್ರೈವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಿಡದಿ ಪೊಲೀಸ್ ಸ್ಟೇಷನಲ್ಲಿ. ಅದರಲ್ಲಿ ಈಗ FIR ಮಾಡ್ಕೋತಾರೆ. 3 ಜನರ ವಿರುದ್ಧ FIR ಕೂಡ ಆಗಿದೆ. 2 ವ್ಯಕ್ತಿಗಳು ಮತ್ತು ಒಂದು ಸಂಸ್ಥೆ ಕಂಪನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಮುತ್ತಪ್ಪರೈ ಮಗನ ಮೇಲೆ ಅಟ್ಯಾಕ್ ಆಗಿದೆ ಅಂತಂದರೆ ನಾವು ಯಾವ ಆ್ಯಂಗಲ್ನಲ್ಲಿ ಬೇಕಾದ್ರೂ ಯೋಚನೆ ಮಾಡ್ಬೋದು, ಯಾರು ಬೇಕಾದರೂ ಅಟ್ಯಾಕ್ ಆಗಿರ್ಬೋದು. ಬಟ್ ಈಗ ಅವರಿಗೆ ಬಂದಿರೋ ಅನುಮಾನ ಏನು? ದೂರಿನಲ್ಲಿ ಯಾರ ಬಗ್ಗೆ ದೂರಿದ್ದಾರೆ, ಯಾವ ಕಾರಣ, ಏನು ಎತ್ತ ಅಂತ? ಅರವಿಂದ್, ಈಗಷ್ಟೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುವಂಥದ್ದು. ಅದರ ಪ್ರಕಾರ ಪೊಲೀಸರು ಮೊದಲಿಗೆ ಕೆಲವೊಂದು ಪ್ರಾಥಮಿಕ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಅಂದರೆ ರಿಕ್ಕಿ ರೈ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲ ಸಿಬ್ಬಂದಿ ಮತ್ತು ಅವರ ಆಪ್ತರನ್ನು ಕರೆಸಿ ಅವ್ರ ಕಡೆಯಿಂದ ಹೇಳಿಕೆಗಳನ್ನ ಪಡ್ಕೊತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ 3 ಆ್ಯಂಗಲಲ್ಲಿ ಈಗ ತನಿಖೆ ಶುರು ಮಾಡಿರುವಂಥದ್ದು. ವೈಯಕ್ತಿಕ ವಿಚಾರಕ್ಕೆ ಏನಾದರೂ ಈ ಥರ ಆಗಿದೆಯಾ, ಅಥವಾ ವ್ಯವಹಾರಿಕ ಸಂಬಂಧನ, ಅಥವಾ ಆಸ್ತಿ ವಿವಾದನ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಆರಂಭಿಸಿದ್ದಾರೆ. ಹಂಗಾಗಿ ಈ ಕಳೆದ ಕೆಲವು ವರ್ಷಗಳಿಂದ ಮುತ್ತಪ್ಪರೈ ಯಾವಾಗ ಸಾವನ್ನಪ್ತಾರೆ ಆ ಸಂದರ್ಭದಲ್ಲಿ ಆಸ್ತಿ ವಿಚಾರ ಸಂಬಂಧಪಟ್ಟಾಗೆ ದೊಡ್ಡ ವಿಷಯವಾಗಿತ್ತು. ಅಂದರೆ ಅವರ ಎರಡನೇ ಪತ್ನಿ ಮತ್ತು ಮೊದಲ 2 ಮಕ್ಕಳೇನಿದ್ದಾರೆ ಅವ್ರಿಗೆ ಮತ್ತು ಅವ್ರ ಮನೆಗೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಕೂಡ ಆಸ್ತಿ ಹಂಚಿಕೆ ಮಾಡಿ ಮುತ್ತಪ್ಪರೈ ಸಾವಿಗೂ ಮುಂಚೆ ಬಿಲ್ ಕೂಡ ಬರೆದಿಟ್ಟು ಹೋಗಿದ್ರು. ಆನಂತರದಲ್ಲಿ ಈ ವಿಚಾರ ಕೋರ್ಟ್ ಮೆಟ್ಟಿಲು ಕೂಡ ಹೇಳಿ ಕೋರ್ಟಲ್ಲಿ ಈ ವಿಚಾರ ಇರುವಂಥದ್ದು. ಈ ಸಂದರ್ಭದಲ್ಲಿ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ಮತ್ತು ಆ ತನಿಖೆಯ ಇದು ನೋಡೋಕೆ ಹೋದರೆ ನಿನ್ನೆ ರಾತ್ರಿ 12 ಗಂಟೆ ಸುಮಾರಿಗೆ ಅವ್ರ ಮನೆಯಿಂದ ಈಚೆ ಬರ್ತಾರೆ ಅಂತ ಗೊತ್ತಿದ್ದೆ, ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ದೆ ಫೈರಿಂಗ್ ಮಾಡಿರುವಂಥದ್ದು. ಅವರು ಅದರ ಹಾಗಾಗಿ ಜಸ್ಟ್ ಮಿಸ್ ಆಗಿರುವಂಥದ್ದು. ಪೊಲೀಸರ ಶಂಕೆ ಇರುವಂಥದ್ದು ಅವರು ರಷ್ಯಾದಿಂದ ಬಂದಿದ್ದು ಮತ್ತು ಅವರು 12 ಆ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಬರುವಂಥದ್ದು. ಈ ವಿಚಾರವನ್ನೆಲ್ಲ ಪರ್ಫೆಕ್ಟಾಗಿ ಯಾರು ಆರೋಪಿಗಳಿಗೆ ತಿಳಿಸಿದ್ರು ಅನ್ನೋ ಶಂಕೆ ಬಲವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಯಾರೋ ಮನೆಯಿಂದ ಅಥವಾ ತೀರಾ ಆಪ್ತರು ಯಾರಾದರೂ ಮಾಹಿತಿಗಳು ನೀಡ್ತಿದ್ರ ಆರೋಪಿಗಳಿಗೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಆ ನಿಟ್ಟಿನಲ್ಲಿ ತನಿಖೆ ಆರಂಭಿಸಿದ್ದಾರೆ. ಈ ಸದ್ಯಕ್ಕೀಗ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ನಡೀತಾ ಇರುವಂಥದ್ದು. 8 ಗಂಟೆ ಹೊತ್ತಿಗೆ ಅವ್ರ ಮೂಗಿನಿಗೇನು ಡ್ಯಾಮೇಜ್ ಆಗಿದೆ, ಅದಕ್ಕೆ ಆಪರೇಷನ್ ಮಾಡ್ತಾರೆ. ಉಳಿದಂತೆ ಕೈಗೆ ಸಣ್ಣ ಪುಟ್ಟ ಗಾಯ ಆಗಿರೋದು ಬಿಟ್ಟರೆ ಜೀವಕ್ಕೆ ಯಾವುದೋ ತೊಂದರೆ ಇಲ್ಲ ಅಂತೇಳಿ ವೈದ್ಯರು ಸ್ಪಷ್ಟಪಡಿಸಿದ್ರು. ಆ ನಿಟ್ಟಿನಲ್ಲಿ ಮಣಿಪಾಲ್ ಆಸ್ಪತ್ರೆ ಮುಂಭಾಗದಲ್ಲಿ ಪೊಲೀಸ್ ಅವ್ರಿಗೂ ಕೂಡ ನಿಯೋಜನೆ ಆಗಿದ್ದಾರೆ ಮತ್ತು KSRP ವಾಹನಗಳು ಕೂಡ ನಿಯೋಜನೆ ಮಾಡ್ಕೊಂಡಿರುವಂಥದ್ದು. ಇನ್ನೇನು ತನಿಖೆ ಆರಂಭಿಸಿದ ನಂತರದಲ್ಲಿ ಯಾವ ಕಾರಣಕ್ಕೆ ಈ ರೀತಿಯಾಗಿ ಫೈರಿಂಗ್ ಆಗಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಗೊತ್ತಾಗಬೇಕಾಗುತ್ತೆ. ಸದ್ಯಕ್ಕೀಗ ಪೊಲೀಸರು ಒಂದು 3 ಆ್ಯಂಗಲ್ಗಳಲ್ಲಿ ತನಿಖೆ ಆರಂಭಿಸಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಈಸ್ ಔಟ್ ಆಫ್ ಡೇಂಜರ್. ಮೂಗಿಗೆ ನಾವು ಸರ್ಜರಿ ಮಾಡಬೇಕಂತೆ ಮಾಡ್ತಾರೆ. ಕೈಗೆಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ, ಅವೆಲ್ಲ ಏನು ತೊಂದರೆ ಆಗಲ್ಲ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ಫೈರಿಂಗ್ ಆಗಿರಬಹುದು ಅಂತಕ್ಕಂಥದ್ದು ದೂರಿನ ಆಧಾರದಲ್ಲಿ ಗೊತ್ತಾಗಿರುವಂತಹ ಅಂಶ.